ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡಾನ ಹಾರ್ಯಾರಿ ಮಣ್ಣು ತುಳಿದಾನ ಹಾರ್ಯಾರಿ ಮಣ್ಣ ತುಳಿದು ತಾ ಮಾಡ್ಯಾನ ಯಾರು ಹೊರುವಂತ ಐರಾಣಿ ಯಾರು ಹೊರುವಂತ ಐರಾಣಿ ಹೊಂದಾರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡಾನ ಗಟ್ಟಿಸಿ ಮಣ್ಣ ತುಳಿದಾನ ಮಣ್ಣ ತುಳಿಯೂತ ಮಾಡ್ಯಾನ ಮಿತ್ರೇರು ಹೊರುವಂತಾಳಾಣಿ ಮಿತ್ರೇರು ಹೊರುವಂತಾಳಾಣಿ ಹೊಂದಾರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡಾನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿಯೂತ ಮಾಡ್ಯಾನ ಮಿತ್ರೇರು ಹೊರುವಂತ ಐರಾಣಿ ಅಕ್ಕಿ ಹಿಟ್ಟು ನಾವು ತಕ್ಕೊಂಡು ಇದು ಹೊರಗಡೆ ರೆಡಿಯಾದ ಮಣ್ಣನ್ನು ಇಲ್ಲಿ ತಂದು ಮುಂಚೆ ಎಲ್ಲ ಕಾಲಲ್ಲಿ ಕೈಯಲ್ಲೆಲ್ಲ ಹದ ಮಾಡ್ತಿದ್ವಿ. ಹೌದು. ಈಗ ಮಿಷಿನಿಗೆ ಹಾಕಿ ಇಲ್ಲಿಂದ ಹಾಕ್ಬೇಕು. ಇಲ್ಲಿಂದ ಹಾಕಿ ಇಲ್ಲಿಂದ ಹೊರಗೆ ಬರ್ತದೆ ಅದು. ವೀಕ್ಷಕರೇ ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಈ ಪೆರಡೂರಿನ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಇಲ್ಲಿದ್ದೇವೆ. ಇಲ್ಲಿ ಈ ಮಣ್ಣಿನ ಪಾತ್ರೆಗಳನ್ನೆಲ್ಲ ಹೇಗೆ ತಯಾರು ಮಾಡ್ತಾರೆ, ಕ್ಲೇ ಪಾಟ್ಸ್ ಅಂತ ಹೇಳ್ತೀವಿ ನಾವು. ಸೊ ಇದನ್ನು ನಾನು ನಿಮಗೆ ತೋರಿಸ್ಬೇಕಂತ ಹೇಳಿ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ. ವೀಕ್ಷಕರೇ ನೋಡಿ, ಈ ಮಣ್ಣಿನ ಪಾತ್ರೆಗಳು ನಮ್ಮ ಆರೋಗ್ಯಕ್ಕೂ ತುಂಬ ಉತ್ತಮವಾದದ್ದು. ಹೆಸರು ರಾಜೇಶ್ ಅಂತೆ. ಇವರು ಈ ಕ್ಲೇ ಪಾಟ್ಸ್ ಎಲ್ಲ ಮಾಡುವಲ್ಲಿ ಇವರು ಒಂದು ನಿಪುಣರು. ಬನ್ನಿ ನಾವು ಇವ್ರ ಜೊತೆ ಈ ಮಣ್ಣಿನ ಪಾತ್ರೆಗಳ ಕುರಿತಾಗಿ, ಮಣ್ಣು ತರ್ತಾರೆ ಅವರು, ಹೇಗೆ ಹದ ಮಾಡ್ತಾರೆ, ಇನ್ನು ಈ ಪಾತ್ರೆಗಳ ಉಪಯೋಗ ಲಾಭಗಳ ಕುರಿತಾಗಿ ಅವ್ರ ಹತ್ರ ಮಾತನಾಡುವ. ಸರ್ ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಓಕೆ, ನಮ್ಮ ವೀಕ್ಷಕರಿಗೆ ಈ ಮಣ್ಣಿನ ಪಾತ್ರೆಗಳ ಈ ಕ್ಲೇ ಪಾಟ್ಸ್ ಕುರಿತಾಗಿ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಬೇಕು ನೀವು. ಮಣ್ಣಲ್ಲಿ ಲೋಕಲಲ್ಲಿ ಸಿಗ್ತದೆ, ಕುಕ್ಕೆಹಳ್ಳಿ ಅಂತ. ಅಲ್ಲಿಂದ ತಂದು ಹೊರಗಡೆ ಎಲ್ಲ ಮಿಷಿನ್ ಎಲ್ಲ ಉಂಟು, ಅದರಲ್ಲಿ ಹದ ಮಾಡ್ತೀರಿ. ಹೌದು, ಹದ ಮಾಡ್ತೇವೆ. ಮುಂಚೆ ಎಲ್ಲ ಕಾಲಲ್ಲೆಲ್ಲ ತೊಳೆದು ಫಿಲ್ಟರ್ ಎಲ್ಲ ಮಾಡ್ತಿದ್ವಿ. ಈಗ ಎಲ್ಲ ಮಿಷಿನರಿ ಎಲ್ಲ ಉಂಟು, ಅದರಲ್ಲೇ ರೆಡಿ ಮಾಡ್ತೇವೆ. ರೆಡಿ ಮಾಡಿ ತಂದು ಇಲ್ಲಿ ನಮಗೆ ಬೇಕಾದ ಶೇಪನ್ನು, ಆಕಾರವನ್ನು ನಾವು ಇಲ್ಲಿ ಮಾಡ್ತೇವೆ. ನಂತರ ಇದು ಎಲ್ಲ ರೆಡಿ ಆದ್ಮೇಲೆ ಹೊರಗಡೆ ಬಟ್ಟಿ ಉಂಟು, ಅದರಲ್ಲಿ ಬೇಯಿಸ್ತೇವೆ. ಅಂದ್ರೆ ಇದನ್ನು ನೀವು ಆ ಬಿಸಿಗೆ ಬೆಂಕಿ ಮಾಡಿ ಆ ಬಿಸಿಗೆ ಇದಕ್ಕೆ ಬಿಸಿಯಲ್ಲಿ ಬೇಯಿಸ್ತೀರಿ ಅಂತ ಹೇಳಿದ್ರೆ ಎಷ್ಟು ಸಮಯ ಅದು ಟೈಮ್? ಬೆಳಿಗ್ಗೆ 9 ಗಂಟೆ ಆಗಿದೆ, ಸಂಜೆ 7 ಗಂಟೆ ಆಗುತ್ತೆ. ಸರಿ, ಈಗ ನೀವು ಈ ಪಾಟ್ಸ್ ಎಲ್ಲ ಮಾಡ್ತಾ ಇದ್ದೀರಲ್ಲ, ಇದಕ್ಕೆಲ್ಲ ನಿಮ್ಗೆ ತರಬೇತಿ ಎಲ್ಲ ಸಿಕ್ಕಿದೆ ಸರ್? ಹೌದು, ನಾನು ಟ್ರೈನಿಂಗ್ ಮಾಡಿದ್ದು ಬೆಳಗಾಮಲ್ಲಿ. ಓಕೆ. ಮತ್ತೆ ಇವರೆಲ್ಲ ಇಲ್ಲೇ ಮುಂಚೆ ಮನೆಯಲ್ಲಿ ಮಾಡ್ತಿದ್ದನ್ನು ಕಲ್ತದ್ದು. ಓಕೆ. ಹೆಚ್ಚಾಗಿ ಈ ಕುಲಕಸುಬು ಅಂತ ಇರ್ತದಲ್ವ ಸರ್, ಇದೆಲ್ಲ ಕೆಲವರೆಲ್ಲ ಇದನ್ನೇ ಕಂಟಿನ್ಯೂ. ಹೌದು, ಕುಲಕಸುಬು ಅಂತ ಇರ್ತದೆ ಹಳ್ಳಿಯಲ್ಲಿ. ಕೆಲವರೆಲ್ಲ ಅವರಿಗೆ ಹಿರಿಯರೆಲ್ಲ ಮಾಡಿದ್ದನ್ನು ನೋಡಿ ಕಲ್ತುಕೊಂಡು ಬಂದಿದ್ದು ಕೂಡ ಇರ್ತದೆ. ಮತ್ತೆ ನೀವೆಲ್ಲ ಈಗಿನವರೆಲ್ಲ ಇದಕ್ಕೆ ಒಂದು ಟ್ರೈನಿಂಗ್ ಸಮೇತ ತಗೊಂಡದ್ದು ಉಂಟು ಅಲ್ವಾ? ಓಕೆ. ಸರ್, ಈಗ ಈ ಮಣ್ಣಿನ ಪಾತ್ರೆಗಳನ್ನು ಉಪಯೋಗಿಸುವುದರಿಂದ ನಮಗೆ ಆಗುವಂತಹ ಲಾಭಗಳ ಕುರಿತಾಗಿ ಹೇಳಬೇಕು. ಲಾಭ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಅಂದ್ರೆ ಅಡುಗೆ ಮಾಡುವಂತದ್ದು 3-4 ದಿವಸ ಇಟ್ಟರು ಬೇಯಿಸಿದ್ರೆ ಅದು ಹಾಳಾಗುದಿಲ್ಲ ಮಣ್ಣಿನಲ್ಲಿ. ಸ್ಟೀಲ್ ಅಲ್ಯೂಮಿನಿಯಂ ನಲ್ಲಿ ಇವತ್ತು ಮಾಡಿದ್ದು ನಾಳೆಗೆ ಹಾಳಾಗ್ತದೆ. ಇದ್ರಲ್ಲಿ ಹಾಳಾಗುವಂತದಿಲ್ಲ. ಮತ್ತೆ ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಅದನ್ನು ಪಳಗಿಸುವ ಕ್ರಮ ಸ್ವಲ್ಪ ಗೊತ್ತಿದ್ರೆ ಯೂಸ್ ಮಾಡ್ಲಿಕ್ಕೆ ಎಲ್ಲರಿಗೂ ಒಳ್ಳೇದು. ಈ ಪಳಗಿಸುವುದಂತ ಹೇಳಿದ್ರೆ ಏನು ಸರ್? ಪಳಗಿಸುದಂದ್ರೆ ಅದರಲ್ಲಿ ಮಣ್ಣಿದ್ದು ಸ್ಮೆಲ್ ಬರ್ತದೆ, ಪರಿಮಳವನ್ನು ತೆಗಿಬೇಕು. ತೆಂಗಿನೆಣ್ಣೆ ಹಚ್ಚಿ
ಗಂಜಿ ತಿಳಿ ಹಾ. ಅದನ್ನು ಹಾಕಿ ಸ್ವಲ್ಪ ಕುದಿಸ್ಬೇಕು. ಓಕೆ. ಕುದಿಸಿ ಒಂದು ದಿವಸ ಅದ್ರಲ್ಲಿ ಇಟ್ಟು ಹಾ. ಅದು ಮಣ್ಣಿ ತರ ಆಗ್ತದೆ. ಹಾ ಹಾ ಹಾ. ಮಣ್ಣಿ ಆದ್ಮೇಲೆ ಒಂದು ದಿವಸ ಇಟ್ಟು ನಂತರ ಚಂದ ಮಾಡಿ ತೊಳೆದು ನಂತರ ಯೂಸ್ ಮಾಡ್ಬೇಕು. ಯೂಸ್ ಓಕೆ. ಮಾಡುವಂತ ಸರಿ, ಈಗ ನಾವು ಅದನ್ನು ತೊಳೆಯುವಾಗ ಅದಕ್ಕೆ ಸೋಪ್ ಹಚ್ಚೋದು ಮತ್ತೆ ಈ ಬ್ರಷಿಂದ ತೊಳೆಯೋದು ಅದನ್ನೆಲ್ಲ ಮಾಡಬಾರ್ದಾ? ಈ ತೆಂಗಿನಕಾಯಿ ನಾರು ಅದ್ರಲ್ಲೆಲ್ಲ ತೊಳೆದ್ರೆ ಒಳ್ಳೇದು. ಓಕೆ. ಮತ್ತೆ ಈ ದನದ್ದು ಸೆಗಣಿದು ಬೂದಿ ಎಲ್ಲ ಹೌದು. ಅದರಲ್ಲಿ ತೊಳೆದ್ರೆ ಒಳ್ಳೇದು. ತೊಳೆದ್ರು ಅದು ಅದರದ್ದು ನೈಜತೆ ಹಾಗೆ ಉಳ್ಕೊಳ್ತದೆ ಅಂತ ಹೇಳುದು ನೀವು. ಹೌದು. ಸೋಪ್ ಎಲ್ಲ ರಫ್ ಇದ್ದಾಗ ಅಲ್ಲಿ ಒಳ್ದು ಸ್ಮೆಲ್ ಬರ್ತದೆ. ರಾಜೇಶ್ ಸರ್, ಈಗ ಈ ಮಣ್ಣಿನ ಪಾತ್ರೆಗಳಿಗೆಲ್ಲ ಈಗ ನಮ್ಮ ಇದ್ರಲ್ಲಿ ಮಾರುಕಟ್ಟೆ ಹೇಗಿದೆ ಸರ್ ಇದಕ್ಕೆಲ್ಲ? ಮಾರುಕಟ್ಟೆ ಪರವಾಗಿಲ್ಲ. ಅಂದ್ರೆ ಇಲ್ಲಿ ಲೋಕಲ್ ಎಲ್ಲ ಏನಂದ್ರೆ ಈ ಸಾಂಬಾರ್ ಮಾಡುವಂಥದ್ದು ದೋಸೆದ್ದು ಅದೇ ತಗೊಂಡು ಹೋಗ್ತೇವೆ. ದೊಡ್ಡ ದೊಡ್ಡ ಮನೆಗೆಲ್ಲ ಎಲ್ಲ ಅಲಂಕಾರಿಕ ಪಾಟ್ ಮತ್ತೆ ವಾಜ್ ಆ ತರದೆಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಈ ಮೀನಿನ ಖಾದ್ಯಗಳು ಇದನ್ನೆಲ್ಲ ಮಾಡ್ಲಿಕ್ಕೆ ಮಣ್ಣಿನ ಪಾತ್ರೆಗಳು ಉತ್ತಮ ಅಲ್ವಾ ಸರ್? ಮಣ್ಣಿನ ಅಂತದೆಲ್ಲ ತುಂಬಾ ಒಳ್ಳೆ ಟೇಸ್ಟಿ ಅಂತ ಹೇಳ್ತಾರೆ. ಆರೋಗ್ಯಕ್ಕೂ ಒಳ್ಳೆ ಟೇಸ್ಟ್ ಸಹ ಹೌದು. ನಾವು ಇವತ್ತು ಈ ಕುಂಬಾರರ ಗುಡಿ ಕೈಗಾರಿಕಾ ಒಂದು ಸಹಕಾರಿ ಸಂಘ ಪೆರಡೂರು ಇಲ್ಲಿದ್ದೇವೆ. ಈ ಮಣ್ಣಿನ ಈ ಪರಿಕರಗಳನ್ನು ಮಾಡುವವರು ನಮ್ಮ ರಾಜೇಶ್ ಅವರು ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದರು. ಬನ್ನಿ ವೀಕ್ಷಕರೇ, ಅವ್ರ ಹತ್ರವೇ ಕೇಳುವ. ಅವರು ನಮ್ಮ ಈಗಿನ ಯುವ ಜನತೆಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ. ಸರ್, ಈ ನಮ್ಮ ವಾಹಿನಿಯ ಮುಖಾಂತರ, ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವೊಂದು ಸಮಾಜಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇವೆ. ಮುಂದೆ ಬರುವ ಜನಾಂಗಕ್ಕೆ, ಈಗಿನ ಜನಾಂಗಕ್ಕೂ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮಣ್ಣಿದ್ದು ಆರೋಗ್ಯಕ್ಕೆ ಒಳ್ಳೆಯದು. ನೀವು ಮಾಡಿದ್ದನ್ನು ಇನ್ನೊಬ್ರು ನೋಡಿ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಆಗ ನೀವು ನಿಮ್ಮ ಮಕ್ಕಳು ಹಾಗೆ ಒಬ್ಬೊಬ್ಬರಿಗೆ ಬೆಳೀತಾ ಹೋಗಿ ಅದು ಆರೋಗ್ಯಕ್ಕೆ ಒಂದು ಒಳ್ಳೇದಾಗ್ತದೆ ಅಂತ ಈ ಮಾತಲ್ಲಿ ಹೇಳ್ತೇನೆ. ಗುಡಿ ಕೈಗಾರಿಕೆ ಸಹಕಾರಿ ಸಂಘ ಪೆರಡೂರು, ಇಲ್ಲಿ ನಾವು ಕ್ಲೇ ಕಾರ್ಡ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ಸ್ಟಾರ್ಟ್ ಮಾಡಿ 1958ರಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಸ್ಟಾರ್ಟ್ ಆಗಿ ದೊಡ್ಡ ಶೋರೂಮನ್ನು 6 ವರ್ಷದಿಂದ ನಡೆಸ್ತಾ ಬಂದಿದ್ದೇವೆ. ಹಾಗೆ ನೀವು ಗ್ರಾಹಕರು ಇದರ ಬಗ್ಗೆ ಸ್ವಲ್ಪ ಹೆಚ್ಚು ಹುಮ್ಮಸ್ಸನ್ನು ಹೊಂದಿ ಹಾಗೂ ಇಲ್ಲಿ ಬಂದು ಹೊಸ ಹೊಸ ವಿನೂತನ ಐಟಮನ್ನು ಪರ್ಚೇಸ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಹಾರ್ಯಾರಿ ಮಣ್ಣು ತುಳಿದಾನ, ಹಾರ್ಯಾರಿ ಮಣ್ಣ ತುಳಿದು ತಾ ಮಾಡ್ಯಾನ, ನಾರ್ಯಾರು ಹೊರುವಂತ ಐರಾಣಿ, ಕುಂಬಾರೆದ್ದು ಕುಂಬಾರಣ್ಣ, ತುಪ್ಪಾಬಾ ನುಂಡಾಣ, ಗಟ್ಟಿಸಿ ಮಣ್ಣ ತುಳಿದಾನ, ಗಟ್ಟಿಸಿ ಮಣ್ಣ ತುಳಿಯೂತ ಮಾಡ್ಯಾನ, ಮತ್ರೇರು ಹೊರುವಂತ ಐರಾಣಿ, ಮತ್ರೇರು ಹೊರುವಂತ ಐರಾಣಿ. ಅಕ್ಕಿ ಹಿಟ್ಟು ನಾವು ತಕ್ಕೊಂಡು ತಂದೀವಿ,